ಹಳ್ಳಿಗಳಿದ್ದಾವೆ. ಒಂದೊಂದು ಹಳ್ಳಿಯಲ್ಲಿ 10 ಜೋಡಿ ಎತ್ತು ಒಂದೂರಿಗೆ. ಅಂದರೆ 15 ಎವರೇಜ್ ದೊಡ್ಡ ಊರೆಲ್ಲ ತೊಗೊಂಡ್ರೆ 15 ಜೋಡೆತ್ತುಗಳು ಲೆಕ್ಕ ತೊಗೊಂಡ್ರೆ 1178 ಜೋಡೆತ್ತುಗಳು ಇಲ್ಲಿ ಒಂದು ರೈತ ದಿನಾಚರಣೆಯಲ್ಲಿ ಬಸವನ ಬಾಗೇವಾಡಿಯಲ್ಲಿ ನಡಿಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿ ಮುದ್ಯಾಬಾಳದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ನಡಿಬೇಕು. ಆವಾಗ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದೆ. ಡವಳಿಗೆಯಲ್ಲಿ ಡಾಕ್ಟರ್ ಸೈಂಟಿಸ್ಟ್ ವಿಜ್ಞಾನಿಗಳು ಅವರು ಒಂದು 101 ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಿದರು. ಭಾಳ ಖುಷಿ ಆಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಹೋಗಿದ್ದೆ. ಹಾಗೆ ಪ್ರತಿಯೊಂದು ಊರಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಸಿ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು. ಪ್ರತಿಯೊಬ್ಬ ಯುವಕರು ಇವತ್ತೇನು ಈ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಈಗ ರೈತಾಪಿ ವರ್ಗಕ್ಕೆ ಬರ್ತಾ ಇದ್ದಾರೆ. ಹಾಗೆ ಕೊರೋನಾ ಬಂದ ನಂತರ ಇದರ ಬೆಲೆ ಇವತ್ತು ಗೊತ್ತಾಗ್ತಾ ಇದೆ. ನಾವು ಶುದ್ಧವಾದ ಆಹಾರವನ್ನು ತಿನ್ನಬೇಕು, ಶುದ್ಧವಾದ ಜಲವನ್ನು, ಶುದ್ಧವಾದ ಗಾಳಿಯನ್ನು ನಾವು ಪಡ್ಕೋಬೇಕು ಅಂತೇಳಿ ಎಲ್ಲರೂ ತಮ್ಮ ತಮ್ಮ ಗ್ರಾಮಕ್ಕೆ ಬಂದು ಈ ಒಂದು ಏನು ಕಾರ್ಯಕ್ರಮ ನಡೆಸಿದ್ದಾರೆ ನಂದಿ ಸತ್ಯಾಗ್ರಹಕ್ಕೆ ಅವರೆಲ್ಲರನ್ನು ನಾವು ಕರೆತರೋಣ ಮತ್ತು ಯುವಕರನ್ನ ಏನು ಇವತ್ತು ಜೋಡೆತ್ತು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡೋಣ. ನಾವೆಲ್ಲರೂ ಪ್ರೋತ್ಸಾಹವನ್ನು ಕೊಟ್ಟಾಗ ಅವರೆಲ್ಲ ಬೆಳೀತಾರೆ. ನಾವೇನು ಮಾಡೋಣ ಅಂದರೆ ಟ್ರ್ಯಾಕ್ಟರ್ನ ಬಳಕೆ ಕಡಿಮೆ ಮಾಡೋಣ. ಅವ್ರನ್ನೆಲ್ಲ ನಮ್ಮ ಜಮೀನಿಗೆ ಭೂಮಿಯಲ್ಲಿ ಉಳಿಸಿ ಅವ್ರಿಗೆ ನಾವು ದುಡ್ಡು ಕೊಡೋಣ. ಅವಾಗ ಅವ್ರಿಗೆ ಒಂದು ಖುಷಿ ಆಗುತ್ತೆ. ಆವಾಗ ಅವರೆಲ್ಲ ಬೆಳೀತಾರೆ. ಜೋಡೆತ್ತು ಪ್ರಾರಂಭ ಆ ಊರಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲರೂ ಇವತ್ತು ಒಂದು ಪ್ರಮಾಣ ವಚನವನ್ನು ಇಲ್ಲಿ ನಾವು ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. मजा आ गई।